50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು. ಅದು ಜೀಪ್ ಹಗರಣ ಅಂತ. ಹೌದು. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡೋ ಸಂದರ್ಭದಲ್ಲಿ ಒಂದು ಹಗರಣ ನಡೆಯಿತು. ಅದರಲ್ಲಿ ದೇಶಕ್ಕೆ 52 ಲಕ್ಷ ರೂಪಾಯಿ ನಷ್ಟ ಆಯಿತು. ತದನಂತರ ಪ್ರತಿ ವರ್ಷ 1-2 ಹಗರಣಗಳು ಬಯಲಿಗೆ ಬರ್ತಾ ಇದ್ವು. ಎಲ್ಲ ಹಗರಣಗಳು ಬರಲ್ಲ, 10ರಲ್ಲಿ 1-2 ಬಯಲಿಗೆ ಬರ್ತದೆ. ಮುಂದ್ರಾ ಹಗರಣ LIC, ದಾಲ್ಮಿಯಾ ಹಗರಣ ಭಾರತ್ ಬ್ಯಾಂಕ್, ನಗರವಾಲ ಹಗರಣ ಸೆಂಟ್ರಲ್ ಬ್ಯಾಂಕ್, ಈ ರೀತಿ ಹಗರಣಗಳು ಬಯಲಿಗೆ ಬಂದವು. ಆ ಬಯಲಿಗೆ ಬಂದ ಹಗರಣದಲ್ಲಿರುವ ಸಂಖ್ಯೆ ಇದು ಜಾಸ್ತಿ ಆಗ್ತಾ, ಸೊನ್ನೆಗಳು ಜಾಸ್ತಿ ಆಗ್ತಾ ಬಂದು 80ನೇ ದಶಕದಲ್ಲಿ ಒಂದು ದೊಡ್ಡ ಹಗರಣ ಬಯಲಿಗೆ ಬಂತು, ಬೋಫರ್ಸ್. ಅದರಲ್ಲಿ ನಮ್ಮ ದೇಶಕ್ಕಾದ ನಷ್ಟ 64 ಕೋಟಿ. ತದನಂತರ 2000 ನಡುವೆ ಎಲ್ಲ ಇತ್ತು, ನಾನು ಅದನ್ನು ಹೇಳಕ್ ಬಯಸಲ್ಲ. 2010ರಲ್ಲಿ 2 ಹಗರಣಗಳು ಬಯಲಿಗೆ ಬಂದು, ಕಾಮನ್ವೆಲ್ತ್ ಗೇಮ್ಸ್ ಅಂತ. ಅದರಲ್ಲಿ ದೇಶಕ್ಕಾದ ನಷ್ಟ 70,000 ಕೋಟಿ. ಅದೇ ವರ್ಷ 2G ಹಗರಣದಲ್ಲಿ ಈ ದೇಶಕ್ಕಾದಂತ ನಷ್ಟ 1,76,000 ಕೋಟಿ ರೂಪಾಯಿ. 2012ರಲ್ಲಿ ಕೋಲ್ಗೇಟ್ ಕಲ್ಲಿದ್ದಲಿನ ಹಗರಣ 1,86,000 ರೂಪಾಯಿ. ಕೆಲವು ವ್ಯಕ್ತಿಗಳು ಅಧಿಕಾರದಲ್ಲಿ ಇದ್ದವರು ಕೊಳ್ಳೆ ಹೊಡೆದ್ರು. ಈ ಸಂಖ್ಯೆ ನಂದಲ್ಲ, ಈ ಸಂಖ್ಯೆ ನಮ್ಮ ಸಂವಿಧಾನದಲ್ಲಿ ಸೃಷ್ಟಿ ಮಾಡಿದಂತ ಒಂದು ಹುದ್ದೆಯಲ್ಲಿದ್ದಂತ ವ್ಯಕ್ತಿ CAG, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಸಂಖ್ಯೆಗಳು. ಸೊ ಅಂದ್ರೆ ನೀವು ಹೇಳೋದು ನೋಡಿದ್ರೆ ಈಗ 1947 ಇವತ್ತವರೆಗೂ ನೀವು ಹೇಳಿದ್ದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 9 ಕೋಟಿ ರೂಪಾಯಿ ದುಡ್ಡು ಯಾರೋ ತಗೊಂಡಿದ್ದಾರೆ. ಹೌದು, ಅವತ್ತಿಂದ ಇವತ್ತವರೆಗೂ ಆಗಿರೋ ಹಗರಣದಲ್ಲಿ ನಾವು ಕಳ್ಕೊಂಡಿರುವಂತ ದುಡ್ಡು ನಾವು ನ್ಯಾಯವಾಗಿ ಪ್ರತಿ ಒಂದು ಹಳ್ಳಿಗೆ ಕೊಟ್ರೆ ಒಂದು ಹಳ್ಳಿಗೆ ಅಟ್ಲೀಸ್ಟ್ 100 ಕೋಟಿ ಬರುತ್ತಾ ಸರ್? ಖಂಡಿತ. ಪ್ರತಿ ಹಳ್ಳಿಗೆ 100 ಕೋಟಿ ಬರ್ತಾ ಇತ್ತು. ಖಂಡಿತ. ಒಬ್ಬ ವ್ಯಕ್ತಿಗೆ ಒಂದು 7-5-6 ಲಕ್ಷ ಬರ್ತಾ ಇತ್ತು ಅಟ್ಲೀಸ್ಟ್. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಮಾತು, ಸರ್ಕಾರ ಕೊಡುವಂತ 1 ರೂಪಾಯಿ ಅನುದಾನದಲ್ಲಿ ಫಲಾನುಭವಿಗೆ ಹೋಗುದು 15 ಪೈಸೆ ಮಾತ್ರ. 1 ರೂಪಾಯಿಯಲ್ಲಿ 85ನೇ ಇಸ್ವಿಯಲ್ಲಿ ಹೇಳಿದ ಮಾತಿದು. 2017ರಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗಿಲ್ಲ, ದೊಡ್ಡದೇ ಆಗಿದೆ. ಲೆಕ್ಕ ಹಾಕಿ ಎಷ್ಟೊಂದು ಹಣ ಜನರಿಗಾಗಿ ವೆಚ್ಚ ಆಗ್ತದೆ, ಎಷ್ಟೊಂದು ಹಣ ತೆರಿಗೆ ಮುಖಾಂತರ ವಸೂಲು ಮಾಡ್ತಾರೆ. ಅದರಲ್ಲಿ ಈ ನಡುವೆ ಸೋರಿ ಹೋಗುವಂತ ಮೊತ್ತ ಎಷ್ಟಿದೆ ಅಂತ ನೀವೇ ತಿಳ್ಕೊಳ್ಳಿ. ಸರ್, ಈಗ 1 ರೂಪಾಯಿಲಿ 15 ಪೈಸಾ ಮಾತ್ರ, ಅದು 85. ಈಗ ಸುಧಾರಿಸ್ಕೊಂಡಿರ್ಬೋದಲ್ಲ, ಚೇಂಜ್ ಆಗಿರ್ಬೋದಲ್ಲ, 10 ರೂಪಾಯಿಲಿ 1 ರೂಪಾಯಿ ಹೋಗ್ತದೋ ಅನ್ನೋದೊಂದು ವಿಚಾರ. ಅದು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳುದಲ್ಲ, ಈ ಎಲ್ಲಾ ಪಕ್ಷ. ನನ್ನ ಗಣಿ ವರದಿಯಲ್ಲಿ 3 ಜನ ಮುಖ್ಯಮಂತ್ರಿಗಳ ಹೆಸರಿತ್ತು. ಕಾಂಗ್ರೆಸ್ನವರೊಬ್ರು, JDSನವರೊಬ್ರು, BJP ಅವರೊಬ್ರು. ನಾನೊಬ್ಬ ರಾಜಕಾರಣಿ ಅಲ್ಲ. ಕರೆಕ್ಟ್. ಏನು ವಾಸ್ತವಿಕ ಪರಿಸ್ಥಿತಿ ಏನಿತ್ತು, ದಾಖಲೆಗಳೇನಿದ್ದು ಇದ್ರ ಮೂಲಕ ಕೊಟ್ಟಂತ ವರದಿ. ಇದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆದಂತ ಮೋಸ ನೋಡಿ. 1 ಮೆಟ್ರಿಕ್ ಟನ್ ಕಬ್ಬಿಣದ ಅದರಿಗೆ, ಅದು 64 FE ಅಂತ, ಅದರಿಂದ ಸರ್ಕಾರಕ್ಕೆ ಬರುವುದು 27 ರೂಪಾಯಿ ಮಾತ್ರ. 2008ರಲ್ಲಿ ಆ 1 ಮೆಟ್ರಿಕ್ ಟನ್ ಕಬ್ಬಿಣದ ಅದರು ಚೈನಾ ದೇಶಕ್ಕೆ 6,500ರಿಂದ 7,000ವರೆಗೆ ಮಾರಿದ್ದಾರೆ. 1 ಮೆಟ್ರಿಕ್ ಟನ್ ಇಷ್ಟು ಇರ್ಬೋದು, ಅವ್ರು ತಗೊಂಡದ್ದು ಕೋಟಿ ಮೆಟ್ರಿಕ್ ಟನ್. ನನ್ನ ವರದಿಯಲ್ಲಿ ಹಾಕಿದ್ದೇನೆ, ಸಿಂಗಲ್ ರಿಯರ್ ಆಕ್ಸಿಲ್ ವೆಹಿಕಲ್ ಅಂದ್ರೆ ಹಿಂದೆ 4 ಚಕ್ರ ಮುಂದೆ 2 ಚಕ್ರ ಇದ್ದಂತ ಲಾರಿಯಲ್ಲಿ 15 ಮೆಟ್ರಿಕ್ ಟನ್ ಹಾಕ್ಬೋದು. ಆದ್ರೆ ಅವರು 25-30 ಮೆಟ್ರಿಕ್ ಟನ್ ಓವರ್ಲೋಡ್ ಹಾಕ್ತಾ ಇದ್ರು. ಅದರಿಂದ ದಾರಿಗಳೆಲ್ಲ ಕೆಟ್ಟು ಹೋಗ್ತಾ ಇತ್ತು. ಬಳ್ಳಾರಿಯಿಂದ ಅದಕ್ಕೆ ಪೋರ್ಟಿಗೆ ಹೋಗುವಂತ ಇದರಲ್ಲಿ ಮಲ್ಟಿಪಲ್ ರಿಯರ್ ಆಕ್ಸಿಲ್ ವೆಹಿಕಲ್ ಅಂತ ಇದೆ, 16 ಅದಕ್ಕೆ ಜಾಸ್ತಿ ಇದೆ. ಅದರ ಡಬಲ್ ಹಾಕ್ತಾ ಇದ್ರು. ಅದಕ್ಕೆ 1 ರೂಪಾಯಿ ರಾಜಧನ ಕೂಡ ಸಿಗ್ತಾ ಇರಲಿಲ್ಲ. ಎಂಥ ಒಂದು ವಿಚಾರ ಇದು! ಸರ್ಕಾರಕ್ಕೆ ಗೊತ್ತಿಲ್ವೇನು? 2000ದಿಂದ ನಡೀತಾ ಇದೆ. ಎಷ್ಟೊಂದು ಹಣ ಹೋಯ್ತು ನೋಡಿ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನನ್ನ ವಿಚಾರಣೆ ನಡೀತಾ ಇದ್ದಾಗ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು 90 ಲಾರಿಯನ್ನ ಒಂದು ರಾತ್ರಿ ನಿಲ್ಲಿಸ್ತಾರೆ ಅಂಕೋಲದ ಹತ್ರ, ಉತ್ತರ ಕರ್ನಾಟಕದಲ್ಲಿ. ಆ 90 ಲಾರಿಯಲ್ಲಿ ಸುಮಾರು 2,40,000 ಕೋಟಿ ಮೆಟ್ರಿಕ್ ಟನ್ ಐರನ್ ಇತ್ತು. ಅದನ್ನ ಬಿಳಿಕೆರೆ ಅನ್ನೋ ಒಂದು ಬಂದರಲ್ಲಿ ದಾಸ್ತಾನು ಮಾಡಿದ್ವಿ. 3 ತಿಂಗಳ ನಂತರ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಹರಳು ಕೂಡ ಇಲ್ಲ. ಏನಾಯ್ತು ಅಂತ ಕೇಳಿದ್ರೆ, ಸಮುದ್ರದಿಂದ ದೊಡ್ಡ ಅಲೆಗಳು ಬಂದು ಎಲ್ಲ ಅದರನ್ನ ಸಮುದ್ರಕ್ಕೆ ತಗೊಂಡು ಹೋಗಿವೆ. ಎಂಥ ಈ ಮಾನವೀಯತೆ ಇಲ್ಲದೆ ಇರೋದು, ದುರಾಸೆಯಿಂದ ಆಗುವಂತ ವಿಚಾರಗಳಿವು. ನಾನೇ ಚಿಕ್ಕಂದಿನಲ್ಲಿ ನೋಡಿದ್ದು ನಂಗೆ ನೆನಪಿದೆ. ಕುಟುಂಬದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸರ್ಕಾರಿ ಕೆಲಸದಲ್ಲಿದ್ದವನು ಭ್ರಷ್ಟ ಅಂತ ತಿಳಿದ್ರೆ ದೂರ ಇಡ್ತಾ ಇದ್ರು. ಜೈಲಿಗೆ ಹೋಗ್ಬಿಟ್ಟು ಮನೆ ಒಳಗೆ. ಇಲ್ಲಿ ಈ ಸಮಾಜ. ಬಿಹಾರಿನ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರಿಗೆ 4 ವರ್ಷ ಶಿಕ್ಷೆ ಆಗಿದೆ ಭ್ರಷ್ಟಾಚಾರದಲ್ಲಿ. ಅವರು ಅಪೀಲ್ ಆಗ್ತಾರೆ ಪಟ್ನಾ ಹೈಕೋರ್ಟ್ ಅಲ್ಲಿ, ಅವರಿಗೆ ಬೇಲ್ ಜಾಮೀನು ಸಿಗ್ತದೆ. ಅವರ ಪಕ್ಷ ಅತಿ ಹೆಚ್ಚು ಪಾರ್ಟಿ ಇದರಲ್ಲಿ ಬಿಹಾರ್ ಎಲೆಕ್ಷನ್ ನಲ್ಲಿ ಗೆಲ್ತದೆ. ಎಂಥ ಸಮಾಜದಲ್ಲಿ ನಾವು ಇದ್ದೇವೆ. ಅದಕ್ಕಾಗಿ ನಾನು ನನ್ನ ವಯಸ್ಸಿನವರಿಂದ ಈ ಸಮಾಜ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ.
ಮುಂದಿನ ಪೀಳಿಗೆಯಲ್ಲಾದ್ರೂ ಇವರು ಈ ಎರಡು ಮೌಲ್ಯಗಳನ್ನು ಅಳವಡಿಸಿಕೊಂಡು ಒಂದು ತೃಪ್ತಿ ನೀವು ಹೇಳಿದ್ರಿ, ತೃಪ್ತಿ, ಇನ್ನೊಂದು ಮಾನವೀಯತೆ. ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ಮಾನವ ಅನ್ನೋ ಸ್ಪೀಶೀಸೇ ಇಲ್ಲ. ನಾವು ಹುಟ್ಟಿದ್ದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಸ್ಪೀಶೀಸ್ಗೆ. ಹೌದು. ನನ್ನ ಅನಿಸಿಕೆಯಲ್ಲಿ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರು ನಮ್ಮ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ತೋರಿಸಿ ಮತ್ತೆ ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಒಂದಿನ ನಾನು ಜಮಖಂಡಿಗೆ ಹೋಗ್ಬೇಕಾಗಿತ್ತು, ಅಲ್ಲಿ ಸ್ಟೂಡೆಂಟ್ಸ್ ಜೊತೆ ಮಾತಾಡಕ್ಕೆ. ನನ್ನ ಪ್ರೋಗ್ರಾಮ್ ಪ್ರಕಾರ ಇಲ್ಲಿಂದ ಹುಬ್ಳಿಗೆ ಪ್ಲೇನಲ್ಲಿ ಹೋಗ್ಬಿಟ್ಟು ತದನಂತರ ಕಾರಲ್ಲಿ 3 ಗಂಟೆ ನನ್ನ ಜರ್ನಿ ಜಮಖಂಡಿಗೆ ಅಂತ. ಲಾಸ್ಟ್ ಮಿನಿಟ್ ಪ್ಲೇನ್ ಕ್ಯಾನ್ಸಲ್ ಆಯ್ತು. ನಾನು ಯಾರನ್ನು ಹೇಳಿದೆ ನೆಟ್ಟಿಗೆ ಆನಂದರಾವ್ ಸರ್ಕಲ್ ಬಂದು SRS ಬಸ್ಸಲ್ಲಿ ಕೂತೆ. 12 ಗಂಟೆ ಜರ್ನಿ ಜಮಖಂಡಿಗೆ, ಬೆಳಿಗ್ಗೆ 8 ಗಂಟೆಗೆ ಹೋಗಿ ಮತ್ತೆ ನನ್ನ ಸ್ನಾನ ಗಿನೆಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಕ್ಕಳ ಹತ್ರ ಮಾತಾಡ್ಬಿಟ್ಟು ಕಾರಲ್ಲಿ ಬೆಳಗಾಂ ಹೋಗಿ ಬೆಳಗಾಮಿಂದ ಪ್ಲೇನ್ ಕರ್ಕೊಂಡು ಬಂದೆ. ನನ್ನ ಪತ್ನಿಗೆ ಗೊತ್ತಾಯ್ತಿದ್ದು. ಅವ್ರು ಕೇಳಿದ್ರು ಒಂದ್ ದಿವಸ ನನಗೆ, ನಿಮ್ ಮಾತನ್ನ ಯಾರು ಕೇಳ್ತಾರೆ, ಸುಮ್ಮನೆ ಇಷ್ಟು ದೂರ ಹೋಗ್ತಿರಲ್ಲ ಈ ರೀತಿ ಬಸ್ಸಲ್ಲೆಲ್ಲ, ಅವ್ರು ಈ ಕಿವಿಯಿಂದ ಕೇಳ್ತಾರೆ ಈ ಕಿವಿಯಿಂದ ಬಿಟ್ಬಿಡ್ತಾರೆ ಅಂತ. ಅದಕ್ಕೆ ನಾನು ನಿಜ, ಅದು ನನ್ಗೆ ಗೊತ್ತಿದೆ. ಆದ್ರೆ ಒಂದು ಕಾರಣಕ್ಕಾಗಿ ನಾನು ಹೋಗ್ತಾ ಇದ್ದೇನೆ, ಯಾಕಂದ್ರೆ ಮುಂದಿನ ಪೀಳಿಗೆ ಹೇಳಬಾರ್ದು ನಮ್ಮ ಹಿರಿಯರು ಏನೂ ಮಾಡಿಲ್ಲ ಇದರ ಬಗ್ಗೆ ಅಂತ. ಅದೇ ಒಂದು ಕಾರಣಕ್ಕಾಗಿ ಹೋಗ್ತಾ ಇದ್ದೇನೆ ಅಂತ. ಸೋ ಬ್ಯೂಟಿಫುಲ್ ಸರ್. ನೀವು ಹೇಳಿದ್ದೆಲ್ಲ ಆ ಬಾಲ್ಯದಲ್ಲಿ ಆಗ್ಬೇಕಾದ ವಿಷಯಗಳು. ಬಾಲ್ಯದಲ್ಲಿ ಈ ತರ ಒಂದು ಮಾರ್ಗದರ್ಶನ ಸಿಕ್ಕಿದಾಗ ಆ ಇಂಪ್ಯಾಕ್ಟೇ ಬೇರೆ. ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಬಾಲ್ಯ ದಿನಗಳು? ನಾವೊಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ನಾನು ಹುಟ್ಟಿದವನು. ತಂದೆ ವಕೀಲರಾಗಿದ್ರು. ನಾವು 6 ಜನ ಮಕ್ಕಳು 7 ವರ್ಷದಲ್ಲಿ. ಕೊನೆ 2 ಅವಳಿ ಜೋಳಿ. ಆದ್ರಿಂದ ಅಷ್ಟೊಂದು ಸೌಕರ್ಯಗಳು ಇರಲಿಲ್ಲ, ಊಟಕ್ಕೇನು ಕಮ್ಮಿ ಇರಲಿಲ್ಲ. ನನ್ನ ತಂದೆಯವರು ಯಾವಾಗ್ಲೂ ಹೇಳುವರು, ಹೊಟ್ಟೆ ತುಂಬಾ ಹಾಕ್ತೇನೆ, ಏನು ಇದು ವಿದ್ಯೆ ಬೇಕಾದ್ರೂ ಕೊಡಿಸ್ತೇನೆ, ಹಾಗಾದ್ರೂ ಮಾಡಿ ಕೊಡಿಸ್ತೇನೆ, ಹೋಗುವಾಗ ಏನೂ ಬಿಟ್ಟು ಹೋಗಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು. ಅದನ್ನ ನಾವು ಅಳವಡಿಸ್ಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ಬೆಳ್ಕೊಂಡು ಬಂದವರು. ಇನ್ನು ಮುಂದಕ್ಕೆ ಏನಿಲ್ಲ, ನಾವೇ ಒಂದು ವೃತ್ತಿಯನ್ನು ಹುಡುಕ್ಬೇಕು. ಅಂದ್ರೆ ಹೋದಾಗ ಏನು ಬಿಟ್ಟು ಹೋಗಲ್ಲ, ಏನು ಆಸ್ತಿ ಎಲ್ಲ ಬಿಟ್ಟು ಹೋಗಲ್ಲ, ನೀವೇ ಮ್ಯಾನೇಜ್ ಮಾಡ್ಬೇಕು. ಹೌದು. ಅಂಡ್ ಅಮ್ಮ ಸರ್? ಅಮ್ಮ ನೋಡ್ರಿ, ಜಾಸ್ತಿ ಕಲ್ತವ್ರಲ್ಲ, 2-3ನೇ ಕ್ಲಾಸ್ ಕಲ್ತವ್ರು. 6 ಜನ ಮಕ್ಕಳನ್ನ ಬೆಳೆಸ್ಕೊಂಡು ಬರ್ಬೇಕಾದ್ರೆ ಎಷ್ಟು ಕಷ್ಟ. ಸ್ನಾನ ಮಾಡಿಸಿ, ತಿಂಡಿ ತಿನ್ಸಿ, ಡ್ರೆಸ್ ಮಾಡಿಸಿ, ಶಾಲೆ ಕಳಿಸಿ, ಇಷ್ಟೆಲ್ಲ ಮಾಡಿದಂತ ತಾಯಿ. ನಾನು 99ರಲ್ಲಿ ಭಾರತದ ಸಾಲಿಸಿಟರ್ ಜನರಲ್ ಆಗಿದ್ದಾಗ ನನಗೆ ನ್ಯಾಯಾಧೀಶನಾಗುವ ಒಂದು ಅವಕಾಶ ಬಂದಿತ್ತು. ಆವಾಗ ನಾನು ನನ್ನ ತಾಯಿಗೆ ಫೋನಲ್ಲಿ ಮಾತಾಡಿದೆ. ಅವಾಗ ಅವ್ರು ಹೇಳಿದ್ರು, ನಿನ್ ತಂದೆ ಇರ್ತಾ ಇದ್ರೆ ಬಹಳಷ್ಟು ಸಂತೋಷ ಪಡ್ತಾ ಇದ್ರು, ನೀನ್ ನೇರವಾಗಿ ಸುಪ್ರೀಂ ಕೋರ್ಟಿಗೆ ನ್ಯಾಯಾಧೀಶನಾಗಿ ಹೋಗಿದ್ಯಾ ಅಂತ ಹೇಳಿದ್ರು. ಮತ್ತೆ 15 ದಿವಸದ ನಂತರ ಅವರು ತೀರ್ಕೊಂಡ್ರು. ಏನೋ ಅನಾರೋಗ್ಯ ಇರಲಿಲ್ಲ, ತೀರ್ಕೊಂಡ್ರು. ಅವಾಗ ನನ್ಗೆ ಅಂದಷ್ಟು ದುಃಖ ಅಂದ್ರೆ ಕಳ್ಕೊಂಡ ದುಃಖ ಇತ್ತು. ಆದ್ರೆ ಒಂದು ರೀತಿಯಲ್ಲಿ ಅವ್ರ ಮಾತು ನಾನು ಕೇಳಿದೆ, ಅವರಿಗೆ ಸಂತೋಷ ಆಗಿತ್ತು ಈ ವಿಚಾರದಲ್ಲಿ ಅಂತ. ಅದು ನನ್ಗೊಂದು ತೃಪ್ತಿ ಕೊಟ್ಟಿದೆ. ಅಂಥ ತಾಯಿ, ಅಷ್ಟೊಂದು ಕೆಲಸ ಮಾಡಿದವರು. ಅವ್ರು ಸಾಯುವಾಗ ಅವ್ರಿಗೆ 84 ವರ್ಷ ವಯಸ್ಸು. ಅದ್ರ ಜೊತೆ ಇಂಥ ಅದ್ಭುತವಾದ ಮೌಲ್ಯಗಳನ್ನ ಕೊಟ್ಟಿದಾರಲ್ಲ ಅದು ಸರ್, ಅದು ಬಹಳ ಮುಖ್ಯವಾದ ವಿಷಯ.